ಸಾವನ್ನ ತಡೆಯಕ್ಕಾಗಲ್ಲ. ನಾಗಮಣಿನ ತಗೊಂಡ್ ಬಂದು ಪ್ರತಿಷ್ಠಾಪನೆ ಮಾಡದೆ ಹೊರತು ಈ ಸಾವನ್ನ ತಡೆಯಕ್ಕಾಗಲ್ಲ. ನಾಗಮಣಿನ ತಗೊಂಡು ಮಹಾಪಾಪ ಮಾಡ್ಬಿಟ್ಟಿದ್ದೀರಾ. ಆ ಪಾಪಕ್ಕೆ ಊರ್ ಪೂರ್ತಿ ನಾಶ ಆಗೋಗುತ್ತೆ. ಅಮ್ಮ, ನಾಗಮಣಿ ಎಲ್ಲಿದ್ಯೋ ಯಾರು ತಗೊಂಡ್ರೋ ಗೊತ್ತಿಲ್ಲಮ್ಮ. ಇದಕ್ ಪರಿಹಾರ ಏನು ಇಲ್ವಾ ಅಮ್ಮ? ಇದಕ್ಕೇನಾದ್ರೂ ಒಂದ್ ದಾರಿ ತೋರ್ಸಮ್ಮ. ಈ ಸಾವನ್ನ ತಡಿಬೇಕು ಅಂದ್ರೆ ಒಂದೇ ಮಾರ್ಗ. ಪರಮ ಪವಿತ್ರವಾದ ನಾಗಮಣಿ ಬದ್ಲಿಗೆ ಮದುವೆ ಆಗ್ದಿರೋ ಕನ್ಯಾ ಮುತ್ತೈದೆನ ದೇವತೆಯಾಗಿ ತಯಾರು ಮಾಡ್ಬೇಕು. ಸುಗಂಧ ದ್ರವ್ಯಗಳಿಂದ ಮಂಗಳ ಸ್ನಾನನ ಮಾಡಿಸಿ ಊರವರ ಸಮಕ್ಷಮದಲ್ಲಿ ಮುತ್ತೈದೆಯರಿಂದ ಅಮ್ನೋರ ಪ್ರತಿರೂಪನ ತಯಾರು ಮಾಡಿ ಊರ್ಗೋಸ್ಕರ ಬಿಟ್ಬಿಡ್ಬೇಕು. ಆಮೇಲೆ ಜೀವನ ಪೂರ್ತಿ ಪರಗಂಡಸ್ರ ಸ್ಪರ್ಶ ಆಗ್ಲಿ, ಯಾರನ್ನಾದ್ರೂ ಇಷ್ಟ ಪಡೋದಾಗ್ಲಿ, ಯಾರನ್ನಾದ್ರೂ ಮದ್ವೆ ಆಗೋದಾಗ್ಲಿ ಅವಳ ಉಸಿರಿರೋ ತನಕ ಕೂಡ್ದು. ಅದಾಗಲ್ಲ ಅಂತ ಯಾರನ್ನಾದ್ರೂ ಮದ್ವೆ ಆದ್ರೆ ಅವಳ ಗಂಡ ಮದ್ವೆ ಆದ ಮರುಕ್ಷಣನೇ ಸತ್ ಹೋಗ್ತಾನೆ. ಊರಿಗೂರೇ ಸರ್ವನಾಶ ಆಗೋಗುತ್ತೆ. ಅಮ್ಮ, ಅಮ್ಮ, ನೀನ್ ಹೇಳ್ದಂಗೆ ಮಾಡ್ತೀವಮ್ಮ. ಯಾರನ್ ದೇವತೆಯಾಗಿ ಮಾಡ್ಬೇಕು ಅಂತ ನೀನೇ ಹೇಳ್ಬಿಡಮ್ಮ. ಹೌದು ಅನಿರು, ಅವನಿಂದ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ರೆ ಅದು ನಮ್ ತಪ್ಪೇ ಆಗುತ್ತೆ. ಒಂದ್ ಹೆಜ್ಜೆ ಇಡ್ಬೇಕು ಅಂದ್ರೆ ನಾವ್ 10 ಸಲ ಯೋಚಿಸ್ಬೇಕಾಗತ್ತೆ. ನೀವು ಭಯ ಪಡ್ಕೋಬೇಡಿ, ನಾನ್ ನಾಗಮಣಿನ ಹೇಗಾದ್ರೂ ಪಡ್ಕೊಂಡೇ ಪಡ್ಕೋತೀನಿ. ಆದ್ರೆ ಈಗ ನಡೀತಿರೋ ಊರ್ ಜನರ ಆಕಸ್ಮಿಕ ಮರಣವನ್ನ ತಡೀದೆ ಹೋದ್ರೆ ಪುಣ್ಯನ್ ಜೀವನನೇ ನಾಶ ಆಗ್ಬಿಡುತ್ತೆ. ಅಮಾಯಕರನ್ನ ಸಾಯಿಸ್ತಾ ಇರೋ ಆ ರಾಕ್ಷಸನನ್ನ ನಾವು ಹಿಡಿಲೇಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಪುಣ್ಯನ್ ಜೀವನ ಏನಾದ್ರೂ ನಾಶ ಆಗೋದ್ರೆ ನಾನ್ ಬದುಕಿದ್ದು ಯಾವ ಪ್ರಯೋಜನನೂ ಇಲ್ಲ. ಅದಕ್ಕೆ ಒಂದೊಂದು ಮನೆಯಿಂದ ಊರವ್ರ ಸಹಾಯಕ್ಕೋಸ್ಕರ ಕಾವಲು ಕಾಯ್ಕೊಂಡು ಈ ಮರಣ ಅನ್ನೋ ಶಬ್ದನ್ನ ಊರಲ್ಲಿ ಇನ್ಯಾವತ್ತೂ ಕೇಳದೆ ಇರೋ ಹಾಗೆ ಮಾಡಬೇಕು. ಅಮ್ಮ ಅಮ್ಮ ಅಮ್ಮ, ಅವನು ಅವನು ಅನಿರುದ್ಧ ಕೈಲಿ ಸಿಕ್ಕಾಕೊಂಬಿಟ್ಟ ಅಮ್ಮ. ಏನು ಸಿಕ್ಕಾಕೊಂಡ್ಬಿಟ್ರ? ನನ್ ಪ್ಲಾನ್ ಎಲ್ಲ ನಾಶ ಮಾಡ್ಬಿಟ್ರಲ್ಲೋ. ಬಾಯ್ ಬಿಟ್ರ? ಇದನ್ನ ಮಾಡಕ್ ಹೇಳಿದ್ದು ನಾನೇ ಅಂತ ಬಾಯ್ ಬಿಟ್ರ? ಸತ್ಯ ಹೇಳಿದ್ರ? ಇಲ್ಲಮ್ಮ, ಒಂದೇ ಒಂದ್ ಮಾತು ಕೂಡ ಆಡಿಲ್ಲಮ್ಮ. ವಿಷ ತಕೊಂಡ್ ಸತ್ತೋದಮ್ಮ. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳಿ ಸಾಯಿ. ಯಾರೋ ದಿಗಂಬರ ಅಂತೆ ಅಮ್ಮ. ಶಿವಪುರ ಅನ್ನೋ ಊರಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ನಾಗಮಣಿ ನಿಟ್ಟಿದಾನಂತಮ್ಮ. ಅನಿರುದ್ಧ ಅವರು ನಾಗಮಣಿಗೋಸ್ಕರ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಪುಣ್ಯನ ದೇವತೆ ಮಾಡೋದ್ರಿಂದ ಕಾಪಾಡಬೇಕು ಅಂತಿದಾರಮ್ಮ. ಆ ಹಾದಿಲಿ ಪ್ರಾಣ ಹೋದ್ರೂ ಲೆಕ್ಕಿಸಲ್ವಂತಮ್ಮ. ಎಂಥ ಪರಿಸ್ಥಿತಿಲೂ ಭಾವ ನಾಗಮಣಿನ ತಗೊಂಡ್ ಬರಬಾರ್ದು. ನಾಗಮಣಿ ಏನಾದ್ರೂ ತಂದ್ರೆ ಪುಣ್ಯ ಭಾವಂಗೆ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊತಾಳೆ. ನನ್ ಭಾವ ನನ್ನಿಂದ ದೂರ ಆಗ್ತಾನೆ. ಅವಳು ಹೇಗಾದ್ರೂ ದೇವತೆ ಆಗಿ ಬದಲಾಗ್ಬೇಕು. ಅವಳ ಜೀವನ ನಾಶ ಆಗ್ಬೇಕು. ಅದನ್ನ ನೋಡಿ ನಾನು ಆನಂದ ಪಡ್ಬೇಕು. ಇದೆಲ್ಲ ನಡಿಬೇಕು ಅಂದ್ರೆ
ಊರಲ್ಲಿ ಮತ್ತೆ ಯಾವ್ದಾದ್ರೂ ಸಾವಾಗ್ಬೇಕು. ನಾನು ನೋಡಿದ್ರೆ ಅನಿರುದ್ಧ ಅವರು ಎಲ್ಲಿ ಕಂಡಿಡಿದು ಬಿಡ್ತಾರೆ ಅಂತ ಭಯ ಆಗ್ತಿದೆ ಅಮ್ಮ. ಅಷ್ಟೇ ಅಲ್ಲದೆ ಅವ್ರ ಸ್ನೇಹಿತರನ್ನ ಕರೆಸಿ ಊರಿಗೆ ಕಾವಲಾಕ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಯಾರನ್ನಾದ್ರೂ ಸಾಯಿಸೋದು ತುಂಬಾ ಕಷ್ಟ ಅಮ್ಮ. ಈಗ ನೀನ್ ಬೇಡ, ಯಾರ ಸಾವು ಹೇಗ್ ನಡಿಬೇಕು ಅಂತ ನಾನ್ ನೋಡ್ಕೋತೀನಿ. ಆಯ್ತಮ್ಮ. ಹ. ಪುಣ್ಯ, ನಾಗಮಣಿ ಸಿಕ್ಬಿಡ್ತು ಪುಣ್ಯ. ನನ್ನ ಅನುಮಾನ ನಿಜ ಆಯ್ತು. ನಾಗಮಣಿ ಇಲ್ಲೇ ಇದೆ. ನಾಗಮಣಿನ ತಗೊಂಡ್ಬರ್ತೀನಿ.